ಈ ರಾಮನಗರ ತಾಲೂಕಿಗೆ ಕನಕಪುರಕ್ಕೆ ಈ ತಾಲೂಕಿಗೆ ಡಿ.ಕೆ. ಶಿವಕುಮಾರ್ ಅಂದ್ರೆ ನಂಬರ್ 1 ಹೆಸರೈತೆ. ಹೇಳಿದಾರೆ ಯಾರು ಇವ್ರ ಮನೆಗೆ ತಕ ಹೋಗಿರಾ ಅಕ್ಕಿ ಕೊಡ್ತೀವಿ ಅದೇನೋ ಹೇಳ್ತಾರೆ ನುಡ್ದಂತ ನಡೀತಾ ಇದ್ರು. ಈಗೂ ಇದೇ ತರ ಕಿತ್ತಾಡ್ಕೊಂಡು ದೇವೇಗೌಡರು ಪ್ರಧಾನಿ ಮಾಡಿದಂತ ಕ್ಷೇತ್ರ ನಮ್ಮ ರಾಮನಗರ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು. ಎರಡು ಒಂದಾದ್ಮೇಲೆ ಅವ್ರ ಕೈಲಿ ಗೆಲ್ಲಕ್ಕಾಗ್ಲಿಲ್ಲ. ಸರ್ಕಾರನ ಬಿದ್ದೋಯ್ತದೆ. ಕೆಲವರು ಯುವಕರಿಗೆ ವಿದ್ಯಾವಂತರಿಗೆ ಮಾಡ್ಲಿ, ಹಾಸ್ಪಿಟ್ಲ್ ಫ್ರೀ ಮಾಡ್ಲಿ. ಇಲ್ಲಿ ರಾಮನಾಥ್ ದೊಡ್ಡಕಲ್ರವರು ಕಲಂಪುರ ಎಲ್ಲ ಬಂಡೆಕಲ್ರು ಉತ್ತಮವಾದ ಮುಖ್ಯಮಂತ್ರಿ, ಅದ್ರಲ್ಲಿ ಬೇರೆ ಇಲ್ಲ. ನೀಟ್ ಹ್ಯಾಂಡ್ ಇವ್ರೇನು ಎರಡೂವರೆ ಅಂತ ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಏನ್ಗೆ ಸರ್ ಇದು? ಡಿ.ಕೆ. ಶಿವಕುಮಾರ್ ಅಂದ್ರೆ ಬಣ, ಸಿದ್ದರಾಮಯ್ಯ ಬಣ ಆಗ್ಬಿಟ್ಟಿದೆ. ಬಿಲ್ಲೆಲ್ಲ ಬಿಜೆಪಿ ಸರ್ಕಾರ ಬೀಳ್ತದೆ, ಸೆಂಟ್ರಲ್ ಬೀಳ್ತದೆ. ನಮ್ಮದಕ್ಕಿಂತ ಇನ್ನೊಬ್ರಿಗೆ ಹಾಕೋದು ಪಾರ್ಟ್ಸ್ಗಳಿಗೆ ಎಷ್ಟು ಇವತ್ತು ರೈಟು ಇವೆಲ್ಲ ಮಾಡಾರು. ಈ ರಾಮನಗರ ತಾಲೂಕನ್ನ ಇಂಪ್ರೂವ್ಮೆಂಟ್ ಮಾಡಿದ್ದು ಅವರು. ಆದ್ರೆ ನಮ್ ಜಿಲ್ಲೆ ಮಗ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಗದ್ರಿಸಿ ಕೇಳ್ತಾ ಇದ್ರು, ಅವ್ರಿಗೆ ಗೊತ್ತಿತ್ತು ಯಾವ ಅಧಿಕಾರಿ ಹತ್ರ ಏನ್ ಕೆಲಸ ತಗೋಬೇಕು ಅಂತ. ಗತ್ತಲ್ಲಿ ಕೆಲಸ ಮಾಡ್ತಾರೆ, ಅವ್ರೊಬ್ಬರಿಗ ಸಾಚೆ ಇರೋದು. ಮೋಸದ ರಾಜಕೀಯ, ಮೋಸ ಆಯ್ತು ಅವಾಗ. ಡಿ.ಕೆ. ಶಿವಕುಮಾರ್ಗೆ ಚಾನ್ಸ್ ಕೊಡ್ಬೇಕು, ಕೊಟ್ಟಿಲ್ಲ ಅಂದ್ರೆ ಸರ್ಕಾರನೇ ಹಾಳು ಮಾಡ್ಬಿಡ್ತೀವಿ ನೋಡ್ಕೊಳ್ಳಿ. ತಲೆ ಮುಂದೆ ಹಿಡ್ಕೊಂಡು ಕುಸ್ತಿ ಆಡಕ್ ಮಾಡಿದ್ರು. ಸರ್ಕಾರ ಇದು ಸರಿ ಇಲ್ಲ. ಒಂದೊಂದು ಅಫಿಷಿಯಲ್ ಕಾಲೇಜ್ಗಳು ಕಟ್ರು, ಒಂದೊಂದು ರೋಡ್ಗಳು ರೆಡಿ ಮಾಡಿದ್ರು. ಕಲಂಪುರದಲ್ಲ ಮಾಡಲಿಲ್ಲ, ಇಲ್ಲೂ ಮಾಡಲಿಲ್ಲ. ಇವ್ರು ಮಂಜುನಾಥ್ ಅವ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ, ಒಳ್ಳೆ ಹೃದಯವಂತ ವ್ಯಕ್ತಿ, ಅದ್ರಲ್ಲಿ ಬೇರೆ ಮಾತಿಲ್ಲ. ಅತಿಯಾದ ಆತ್ಮವಿಶ್ವಾಸ ಕೈ ಕೊಡ್ತು. ಈ ರೋಡ್ ನೋಡಿ ಹೆಂಗೈತೆ, ರಾಮನಾಥ್ ನೋಡಿ ಹೆಂಗೈತೆ. ಮೊದಲು ಈ ಫ್ರೀ ಅನ್ನೋದನ್ನ ತೆಗೆದಾಕ್ಬೇಕು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ನಾನೀಗ ಸದ್ಯಕ್ಕೆ ರಾಮನಗರದಲ್ಲಿದ್ದೇನೆ. ಕಾರಣ ಇಷ್ಟೇ, ರಾಜ್ಯ ರಾಜಕಾರಣದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕಾ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಡಿ.ಕೆ.ಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾರಾ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥ ಪ್ರಶ್ನೆ. ಆ ನಿಟ್ಟಿನಲ್ಲಿ ನಾನೀಗ ಸದ್ಯಕ್ಕೆ ರಾಮನಗರದಲ್ಲಿದ್ದೇನೆ. ರಾಮನಗರದ ಜನತೆಯನ್ನೇ ಕೇಳೋಣ ಬನ್ನಿ, ಏನು ಹೇಳ್ತಾರೆ. ಡಿ.ಕೆ.ಶಿ ಅವರು CM ಆಗಬೇಕಾ ಅಥವಾ CM ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಕೇಳೋಣ ಬನ್ನಿ. ಸರ್ ನಮಸ್ತೆ. ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕಾ, ಅಂದ್ರೆ ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕಾ CM ಸ್ಥಾನವನ್ನ ಅಂತ? ಸಿದ್ದರಾಮಯ್ಯವರು ಬಿಟ್ಕೊಡ್ಬೇಕು ಬಿಡೋದು ಅವ್ರಿಗೆ ಸೇರಿದ್ದು. ಆದ್ರೆ ನಮ್ಮ ರಾಮನಗರ ಜಿಲ್ಲೆ ಅದರದೇ ಆದಂತ ಒಂದು ರಾಜಕೀಯನ ಉಳಿಸ್ಕೊಂಡಿದೆ. ದೇವೇಗೌಡರು ಪ್ರಧಾನಿ ಮಾಡಿದಂತ ಕ್ಷೇತ್ರ ನಮ್ಮ ರಾಮನಗರ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು. ಹೌದು, ನಮ್ಮ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಬಂದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಇನ್ನು ನಮ್ಮ ರಾಮನಗರ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳಾಯ್ತವೆ. ಆಮೇಲೆ ಆರ್ಥಿಕವಾಗಿ ಅವರ ನಮ್ಮ ರಾಮನಗರನ ಬೆಳೆಸ್ಬೇಕು ಅನ್ನೋ ಬೇರೆ ದೃಷ್ಟಿನೇ ಅವರಲ್ಲಿದೆ. ಆದ್ರೆ ಒಳ್ಳೇದು ಅಂತ ನಾವು ಅನ್ಕೊಂತೀವಿ. ಈಗ ಸಿದ್ದರಾಮಯ್ಯನವರು CM ಇದ್ದಾರೆ, 1 ವರ್ಷ ಮುಗಿದಿದೆ ಕಾಂಗ್ರೆಸ್ ಸರ್ಕಾರದ್ದು, 4 ವರ್ಷ ಬಾಕಿ ಇದೆ. ಆ ಮಾತಿನ ಪ್ರಕಾರ 2.5 ವರ್ಷ ಅನ್ನುವಂಥದ್ದು ಏನಾದ್ರು ಮಾತು ಆಗಿದ್ರೆ 1.5 ವರ್ಷ ಬಾಕಿ ಇರುತ್ತೆ. ಸೊ ಅದು ಮಾತಾಗಿದೆಯೋ ಇಲ್ವೋ ಅದು ಅವರುಗಳಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋ ಕಾರಣ ಈಗ 1.5 ವರ್ಷದ ಅಂದ್ರೆ ಇನ್ನೂ 1.5 ವರ್ಷ ಬಾಕಿ ಇರೋಕ್ಕಿಂತ ಮುಂಚೆನೆ ಡಿ.ಕೆ.ಶಿ ಅವರಿಗೆ CM ಸ್ಥಾನ ಸಿಗಬೇಕು ಅಂತೀರಾ, ಅಥವಾ ಇನ್ನೂ ಹೋಗ್ಲಿ, ಇನ್ನೂ 1.5 ವರ್ಷ ಹೋಗ್ಲಿ, ಎಕ್ಸಾಕ್ಟ್ ಆಗಿ 2.5 ವರ್ಷಕ್ಕೆ ಸಿಗ್ಲಿ ಅಂತೀರಾ? ಅದು ಅವರು ಏನೇನ್ ಮಾತಾಡ್ಕೊಂಡಿದಾರೋ ಏನೋ ಹೈಕಮಾಂಡ್ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲ. ಆಮೇಲೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾವೇನು ಬೆಳ್ಳೆತ್ತಿ ತೋರಿಸ್ಬೇಕು ಅನ್ನೋದು ಏನಿಲ್ಲ, ಬಹಳ ಅನುಭವಿ ರಾಜಕಾರಣಿ ಅವರು, ಅದ್ರಲ್ಲಿ ಬೇರೆ ಮಾತಿಲ್ಲ. ಆಮೇಲೆ ಎಲ್ಲಾ ಮುಖ್ಯಮಂತ್ರಿಗಳಿಗಿನ್ನ ಇವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ, ಉತ್ತಮವಾದ ಮುಖ್ಯಮಂತ್ರಿ, ಅದ್ರಲ್ಲಿ ಬೇರೆ ಇಲ್ಲ. ನೀಟ್ ಹ್ಯಾಂಡ್ ಇವ್ರೇನು ಎರಡೂವರೆ ಅಂತ ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ ಜಿಲ್ಲೆ ಮಗ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಆ ನಿಟ್ಟಿನಲ್ಲಿ ಇರುತ್ತೆ ಪ್ರತಿಯೊಬ್ಬರಿಗೂ ಅವರ ಕ್ಷೇತ್ರ ಅಥವಾ ಅವರ ಜಿಲ್ಲೆಗೆ ಸೇರಿದಂಥವ್ರು ಒಂದ್ ಬಾರಿ ಮುಖ್ಯಮಂತ್ರಿ ಆಗ್ಲಿ ಅನ್ನೋಂಥದ್ದು. ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಏನು ಬಹಳ ಕಾಲದ ಒಂದು ಕನಸು, ಈ ಬಾರಿ ಈಡೇರ್ಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಈಡೇರಿದ್ರೆ ಒಳ್ಳೇದು, ಈಡೇರಿದ್ರೆ ಒಳ್ಳೇದು. ಆದ್ರೆ ನಾವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ, ಅದರಲ್ಲಿ ಬೇರೆ ಮಾತಿಲ್ಲ. ಏನಾದ್ರೆ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಇನ್ನೂ ಒಂದು ಹೆಸರು ನಮ್ಮ ರಾಮನಗರಕ್ಕೆ ಒಂದು ಇದು ಬರುತ್ತೆ, ಇನ್ನೊಬ್ರು ಮುಖ್ಯಮಂತ್ರಿ ಆದ್ರು ಅಂತ ಒಂದು ಹೆಗ್ಗಳಿಕೆ ನಮ್ಮ ರಾಮನಗರಕ್ಕೆ ಬರುತ್ತೆ, ಅದರಲ್ಲಿ ಬೇರೆ ಮಾತಿಲ್ಲ. ಈಗ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ. ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಸಹೋದರ, ಏನು ಲೋಕಸಭಾ ಚುನಾವಣೆಯಲ್ಲಿ ನಿಂತು ಬೆಂಗಳೂರು ಗ್ರಾಮಾಂತರದಿಂದ ಸೋಲ್ತಾರೆ. ಈ ಸೋಲಿಗೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಏನಂದ್ರೆ ಡಿ.ಕೆ. ಸೂರ್ಯ ಅವರು ಒಳ್ಳೆ ಟಫ್ ವರ್ಕರು, ಅದ್ರಲ್ಲಿ ಬೇರೆ ಮಾತಿಲ್ಲ. ಅದ್ರಲ್ಲಿ ನಾವೇನು ಅವ್ರ ಬಗ್ಗೆ ಮಾತಾಡೋಂಥದ್ದು ಏನಿಲ್ಲ. ಏನಂದ್ರೆ ಅವರು ಅಧಿಕಾರಿಗಳನ್ನ ಏನ್ ಮಾಡ್ತಾ ಇದ್ದಾರೆ, ಕೆಲ್ಸಕ್ಕೋಸ್ಕರ ಅವ್ರಿಗೆ ಬೆದರಿಕೆ
ಬೆದರಿಕೆ ಅನ್ನೋದಕ್ಕಿಂತ ಗದರಿಸಿ ಕೇಳ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಯಾವ ಅಧಿಕಾರಿ ಹತ್ರ ಏನ್ ಕೆಲಸ ತಗೋಬೇಕು ಅಂತ. ಓಕೆ ಅವರು ಆ ನಿಟ್ಟಿನಲ್ಲಿ ಅವ್ರು ಮಾತಾಡ್ತಾ ಇದ್ರು. ಅವ್ರ ಮಾತು ಹೊಲ್ಟಿರ್ಬೋದು, ಓಕೆ ಅವರ ಇದ್ರಲ್ಲಿ ಏನಿದೆ ಮನುಷ್ಯಲ್ಲಿ ಏನಿತ್ತು ಅಂದ್ರೆ ಜನಗಳು ಒಳ್ಳೇದಾಗಬೇಕು ಅನ್ನೋದಿತ್ತು. ಆದ್ರೆ ಒಳ್ಳೆ ಇವ್ರು ಮಂಜುನಾಥ್ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ, ಒಳ್ಳೆ ಹೃದಯವಂತ ವ್ಯಕ್ತಿ, ಅದ್ರಲ್ಲಿ ಬೇರೆ ಮಾತಿಲ್ಲ. ಆದ್ರೆ ಒಳ್ಳೆ ಕೆಲಸಗಾರನ್ ಕಳ್ಕೊಂಡು ಅನ್ನೋದು ಒಂದು ಇದಿದೆ. ಎಲ್ಲಾ ದೇಶದಲ್ಲಿ ಪ್ರಧಾನಿಯವರು ಮೋದಿ ಇರಬೇಕು ಅನ್ನೋ ಉದ್ದೇಶದಿಂದ ಬದಲಾವಣೆ ಆಗಿದೆ. ಅದ್ ಬಿಟ್ರೆ ಏನಿಲ್ಲ, ತಿರ್ಗಾ ಕಂಬ್ಯಾಕ್ ಆಗ್ತಾರೆ, ಅದ್ರಲ್ಲಿ ಬೇರೆ ಮಾತಿಲ್ಲ. ಓಕೆ ಸೊ ಈಗ ಕ್ಯಾಂಡಿಡೇಟ್ ಅಂದ್ರೆ ಅಭ್ಯರ್ಥಿ ಮಂಜುನಾಥ್ ಇತ್ತಿರೋದು ಕೂಡ ಎಲ್ಲ ಒಂದು ಕಾರಣ ಆಯ್ತಾ ಅಂತ ಸುರೇಶ್ ಸೋಲಿಗೆ? ಹೌದೌದು, ಅವರು ಒಳ್ಳೆ ವ್ಯಕ್ತಿಯನ್ನ ಉದ್ದೇಶಕ್ಕೋಸ್ಕರ ಎಲ್ಲಾರು ಮಂಜುನಾಥ್ ಆಯ್ಕೆ ಮಾಡಿದ್ದಾರೆ. ಅದ್ರಲ್ಲಿ ಬೇರೆ ಮಾತಿಲ್ಲ, ಒಳ್ಳೆ ವ್ಯಕ್ತಿ, ಅದ್ರಲ್ಲಿ ಬೇರೆ ಮಾತಿಲ್ಲ. ಸುರೇಶ್ ಅವರು ಕೆಲಸಗಾರ. ಸೊ 3 ಬಾರಿ ಸಂಸದರಾದವರು ಡಿ ಕೆ ಸುರೇಶ್ ಅವರು 1 ಬಾರಿ ಅಲ್ಪಾವಧಿಗೆ, ಬಟ್ 2 ಬಾರಿ ಪೂರ್ಣಾವಧಿಗೆ ಏನು ಸಂಸದರಾಗಿ ಆಯ್ಕೆ ಆದಂತವ್ರು. ಸೊ ಅವರ ಅವಧಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳಾಗಿತ್ತ ಅಂತ? ಇಡೀ ಇಂಡಿಯಾದಲ್ಲೇ ನರೇಗಾದಲ್ಲಿ ನಂಬರ್ 1 MP ಇವರು. ಅಂತ ಕೆಲಸಗಾರನ್ನ ಕಳ್ಕೊಂಡಿದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲಾರ ಮನ್ಸಲ್ಲೂ ದೇಶದಲ್ಲಿ ಪ್ರಧಾನಿ ಮೋದಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಆದ್ರು. ಮಂಜುನಾಥ್ ಅವರು ಯಾವುದೇ ತರದ ಇದಿಲ್ಲ, ಒಳ್ಳೆ ವ್ಯಕ್ತಿ. ಬಡವರು ಅಂದ್ರೆ ಸ್ವಲ್ಪ ಹೆಚ್ಚಿಗೆನೆ ಅವರ ಒಂದು ಹಾಸ್ಪಿಟ್ಲಲ್ಲಿ ಫಸ್ಟ್ ದುಡ್ಡಿಗಿನ್ನ ವ್ಯಕ್ತಿ ಮುಖ್ಯ ಅಂತೇಳಿ ಕೆಲಸ ಮಾಡಿದಂಥ ವ್ಯಕ್ತಿಯವರು. ಆ ಒಂದು ಉದ್ದೇಶಕ್ಕೋಸ್ಕರ ಜನ ಕೈ ಹಿಡ್ದಿದ್ದಾರೆ, ಅದರಲ್ಲಿ ಬೇರೆ ಮಾತೇನಿಲ್ಲ. ಸುರೇಶ್ ಅವರು ಸೋತಿದ್ದು ಬಹಳ ನೋವಿನ ಸಂಗತಿ. ಇಬ್ರು ಲೆಕ್ಕಾಚಾರ ಹಾಕೊಂಡ್ರೆ ಯಾರು ಏನು ಇದೇನಿಲ್ಲ, ಇಬ್ರು ಈಕ್ವಲ್ ಕೆಲಸಗಾರರೇ, ಏನು ಇದೇನಿಲ್ಲ. ಸುರೇಶ್ ಅವರ ಸೋಲಿಗೆ ಏನು ಲೋಕಲ್ ಲೀಡರ್ಸ್ಗಳು ಅಂತಂದ್ರೆ ಅವರು ಎಲ್ಲೋ ಒಂದ್ ಕಡೆ ಕಾರಣ ಆಯ್ತು ಅಂತ ಬಿಂಬಿಸಲಾಗ್ತಿದೆ, ಹೇಳಲಾಗ್ತಿದೆ. ಅದನ್ನ ಒಪ್ಕೊಳ್ತೀರಾ ತಾವು? ಅದು ಹೌದು, ಅದರಲ್ಲಿ ಬೇರೆ ಮಾತಿಲ್ಲ. ಆಮೇಲೆ ಅತಿಯಾದ ಆತ್ಮವಿಶ್ವಾಸ ಸ್ವಲ್ಪ ಕೈ ಕೊಡ್ತು. ಒಂದು ಇದು ನಿಮ್ಗೆ ಗೊತ್ತಿದೆ, ಈ ರಾಮನಗರ ಜಿಲ್ಲೆ ಅದರದೇ ಆದಂತ ರಾಜಕಾರಣ ಉಳಿಸ್ಕೊಂಡ್ ಬಂದಿದೆ. ಹೋಸತಿ ನಮ್ಮ ರಾಮನಗರದಲ್ಲಿ ಲಿಖಿಲ್ ಅವ್ರು ಸೋತರು. ಅವರು ನಮ್ಮ MLA ಸಾಹೇಬರು ಗೆಲ್ಬೇಕು ಅಂದ್ರೆ DK ಸೂರ್ಯ ಅವರು ಬಹಳ ಎಫರ್ಟ್ ಹಾಕಿ ಗೆಲ್ಸ್ಕೊಂಡಿದ್ದಾರೆ. ಇಲ್ಲಿ ಏನಂದ್ರೆ ಇವಾಗ ಹೋಸತಿ ನಾವು ಲಿಖಿಲ್ ಅವ್ರು ಸೋಲ್ಸ್ಕೊಂಡು ಅವ್ರ ಸಂಬಂಧಿಕರು ಇವರು, ಅವ್ರನ್ನ ಕೈ ಹಿಡಿಯೋಣ ಅಂತ ಜನ ಕೈ ಹಿಡ್ದಿದ್ದಾರೆ ಅಷ್ಟೇ. ಸೊ ಚನ್ನಪಟ್ಟಣದ ಒಂದು ಬೈ ಎಲೆಕ್ಷನ್ ಕದನ ಬಾಕಿ ಇದೆ. ಯಾರು ನಿಲ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಈಗ ಒಂದು ರೋಚಕ ಹಣಾಹಣಿ ಆಗೋಕೆ ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋಕೆ ಏನು, ಈಗ CP ಯೋಗೇಶ್ವರ್ ಅವರು ಬಹುತೇಕ ನಿಲ್ಲೋದು ಕನ್ಫರ್ಮ್ ಆಗಿದೆ ಮೈತ್ರಿ ಕಡೆಯಿಂದ. ಕಾಂಗ್ರೆಸ್ ಕಡೆಯಿಂದ DK ಸುರೇಶ್ ಏನಾದ್ರು ಕಾಂಪೀಟ್ ಮಾಡ್ಬೇಕು ಅಂತ ಅನ್ಸುತ್ತಾ? ಏನ್ ಹೇಳ್ತೀರಾ? ಇಲ್ಲ, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಬೇಕು. ನಿಮಗೆ ನಮ್ಮ ಒಂದು ಅಭಿಪ್ರಾಯ ಏನಿಲ್ಲ. ಅವು ಯಾರ್ಯಾರ ಮನ್ಸಲ್ಲಿ ಏನೇನು ಇರ್ತದೋ ಅದು ನಮ್ಗೆ ಗೊತ್ತಿಲ್ಲ. ಅದು ನಮಗೆ ಚನ್ನಪಟ್ಟಣದ್ದು ನಮ್ಗೆ ಸಂಬಂಧ ಇಲ್ಲ. ರಾಮನಗರ ಇದೆ, ರಾಮನಗರದ ಬಗ್ಗೆ ಹೇಳ್ಬೋದು. ಚನ್ನಪಟ್ಟಣದ ಜನ ಚನ್ನಪಟ್ಟಣ ಎಂದು ಹೇಳ್ತಾರೆ. ರಾಜಕೀಯವನ್ನ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ನೋಡೋದಿಂಗಾದ್ರೆ ಇವರು ಯೋಗೇಶ್ವರ್ ಅವರು ಈ ಸೈಕಲ್ ಚಿಹ್ನೆ ಯಾವ ಪಕ್ಷದಿಂದನೂ ಸಿಗದೆ ಇದ್ದಾಗ ಸೈಕಲ್ ಯಾವುದು ಪಕ್ಷ ನಮ್ಮ ಮಧ್ಯ ಉತ್ತರ ಪ್ರದೇಶದಲ್ಲಿ SP ಪಕ್ಷದ ಸೈಕಲ್ ಸಮಾಜವಾದಿ ಪಕ್ಷದ ಚಿಹ್ನೆ ತಂದು ಗೆದ್ದವರು. ಆಮೇಲೆ ಅವ್ರದೇ ಆದಂತ ಒಂದು ರಾಜಕಾರಣ ಚನ್ನಪಟ್ಟಣದಲ್ಲಿದೆ. ನೋಡ್ಬೇಕು, ಅಲ್ಲಿ ಅವ್ರ ಮೇಲೆ ಫೈಟ್ ಮಾಡೋಂತಾರೆ ಬೇಕು. ಅವ್ರ ಮೇಲೆ ಫೈಟ್ ಮಾಡೋರು ಅಂತಾರಾದ್ರೆ DK ಸೂರ್ಯ ಅವರು ಫೈಟ್ ಮಾಡ್ಬೋದು. ಇನ್ನ ಬೇರೆ ಯಾರೇ ಹಾಕಿದ್ರು ಅಲ್ಲಿ ಆರಾಮಾಗಿ ಎತ್ಕೋತಾರೆ ಯೋಗೇಶ್ವರ್, ಅದ್ರಲ್ಲಿ ಬೇರೆ ಮಾತಿಲ್ಲ. ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ? CM ಸಿದ್ದರಾಮಯ್ಯನವರು CM ಆಗಿ, ಹಾಗೇನೆ ಒಟ್ಟು ರಾಜ್ಯ ಸರ್ಕಾರದ ಕಾರ್ಯವೈಖರಿ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಅಂದ್ರೆ ಮೊದಲು ಈ ಫ್ರೀ ಅನ್ನೋದನ್ನ ತೆಗೆದಾಕ್ಬೇಕು. ತೆಗೆದಾಕಿ ಈ ಏನಪ್ಪಾ ಅಂತಂದ್ರೆ ಈ ಬೇರೆ ಕೆಲಸಗಳ ಬಗ್ಗೆ ಒತ್ತು ಕೊಡ್ಬೇಕು. ಈ ಫ್ರೀಯಿಂದ ಬೇರೆ ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ. ಯಾವಾಗ ಇದು ಮಟ್ವಾಗಿ ರಸ್ತೆಗಳಾಗಿರ್ಬೋದು, ನೀರಿನ ಇದಾಗಿರ್ಬೋದು, ಆಮೇಲೆ ಬೇರೆ ಬಡವ್ರ ಬಗ್ಗರು ಮನೆ ಕಟ್ಕೊಡುವಂತ ವಿಷಯ ಆಗಿರ್ಬೋದು, ಏನು ಯಾವುದೇ ಒಂದು ಆಫೀಸ್ಗೆ ಹೋಗಿ ಯಾವುದೇ ಒಂದು ಸ್ಕೀಮ್ ಕೇಳಿದ್ರೆ ಎಲ್ಲ ಫ್ರೀ ಹೊಂಟಾಯ್ತದಪ್ಪ, ಎಲ್ಲಿ ಕೊಡ್ತಾರೆ, ಏನು ಕೊಡೋದಿಲ್ಲ, ಏನಿಲ್ಲ, ಸುಮ್ಮನೆ ಇದು ಮಾಡ್ತಾರೆ ಅಂತಾರೆ. ಫಸ್ಟು ಈ ಫ್ರೀನ ತೆಗೆದಾಕಿ
ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಅಂತ ಕೇಳ್ಕೊತೀನಿ. ಸರ್ ನಮಸ್ತೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ? CM ಇಲ್ಲ ಆಗಲ್ಲ ಅವರು. ಇಲ್ಲ, ಸಿದ್ದರಾಮಯ್ಯ ಆಯ್ತಾರೆ ಟೈಮಲ್ಲಿ. ಸಿದ್ದರಾಮಯ್ಯನವ್ರೆ ಓಕೆನಾ? ಯಾಕೆ ಅನ್ಸುತ್ತೆ ಸಿದ್ದರಾಮಯ್ಯನವ್ರೆ? ನಾವು ಇರ್ಲಿ, ಬಟ್ ಯಾವುದೇ ಇರ್ಲಿ ಸಿಎಂ ಆಗ್ಬೇಕಾ ಬೇಡವಾ? ಇಲ್ಲಿ ರಾಮನಾಥ್ ದೊಡ್ಕಳ್ರು ಅವರು, ಕನಕಪುರ ಎಲ್ಲ ಬಂಡೆ ಕಳ್ರು, CM ಹಂಗಿರೋದು ಅವರು. ನಾವು ರಾಮನಾಥ್, ನಾವು ಕಾಂಗ್ರೆಸ್ ಇದ್ದ ಟೈಮಲ್ಲಿ BSP ಟೌನ್ ಅಧ್ಯಕ್ಷ ನಾನು. ಈಗ ಸಿಎಂ ಆಗಿ ಸಿದ್ದರಾಮಯ್ಯನವರು ಓಕೆನಾ? ಓಕೆ ಓಕೆ. ಅಂದ್ರೆ ಅವರ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ? ಸಿಎಂ ಸಿದ್ದರಾಮಯ್ಯ ಎಲ್ಲ ಫ್ರೀ ಬಸ್ಸು ಕಾದಾಗ ಇದು ಎಲ್ಲ ಮಾಡೋ ಟೈಮಲ್ಲಿ, ಕುಂಟಾ ಕುಳ್ರಿಗೆಲ್ಲ ಮಾಡೋ ಟೈಮಲ್ಲಿ ಒಟ್ಟಾರೆಯಾಗಿ ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅದು ಜನಕ್ಕೂ ಅನುಕೂಲ ಆಗ್ತಾ ಇದೆಯಾ? ಅನುಕೂಲ ಆಗ್ತಿದೆ, ಮಾಡ್ತಾವ್ರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇರುವಂತದ್ದು. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರೋದು. ಸೊ ಇಬ್ಬರ ಅಂದ್ರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಕಾಂಬಿನೇಷನ್. ಅವ್ರು ಕೆಲಸನೇ ಮಾಡ್ಲಿಲ್ಲ, ಯಾರು ಕೆಲಸ ಮಾಡಿಲ್ಲ? ಕನಕಪುರದಲ್ಲ ಮಾಡಲಿಲ್ಲ, ಎಲ್ಲೂ ಮಾಡಲಿಲ್ಲ. ಶಿವಕುಮಾರ್ ಅವರು ಅದಕ್ಕೆ ಕೆಲಸ ಮಾಡಿಲ್ವಾ? ಸೀಕೂರ್ ಎಲ್ಲಿ ಮಾಡೋರು ಟೈಮಲ್ಲಿ ಅವ್ರು ಎಲ್ಲೂ ಮಾಡಲಿಲ್ಲ ಅವರು. ಇಲ್ಲ, ಯಾಕೆ ಸೋಲ್ತಾ ಇದ್ರು ಅವರು? ಯಾಕೆ ಸುರೇಶ್ ಅವರು ಸೋತಿರೋದು ಹೇಳ್ತಿರೋದಾ? ಯಾಕೆ ಸೋತ್ರು ಅನ್ಕೋತೀರಾ? ನಿಮ್ ಪ್ರಕಾರ ಏನ್ ಹೇಳ್ತೀರಾ? ಕೆಲಸ ಮಾಡಿದ್ರೆ ಜನ ಕೆಲಸ ಅವ್ರ ಟೈಮಲ್ಲಿ. ಇವರು ರೌಡಿ ಜಾಮು ಅದು ಇದು ಮಾಡೋ ಟೈಮಲ್ಲಿ ಅವರು ಕೆಲಸ ಚೆನ್ನಾಗಿ ಮಾಡಿಲ್ಲ ಆಗಿದೆ. ಎಲ್ಲ ಮಾಡಿಲ್ಲ ಟೈಮಲ್ಲಿ. ಇಡೀ ರಾಮನಾಥಲ್ಲಿ ಕುಮಾರಸ್ವಾಮಿ ಮಾಡಲಿಲ್ಲ ಟೈಮಲ್ಲಿ. ಈ ರೋಡ್ ನೋಡಿ ಹೆಂಗೈತೆ, ರಾಮನಾಥ್ ನೋಡಿ ಹೆಂಗೈತೆ, ಏನು ಕೆಲಸ ಮಾಡೋ ಟೈಮ್ ಅವರು? ಏನು ಕೆಲಸ ಮಾಡಲಿಲ್ಲ ಅವರು. ಅದೇ ಇದು ಕನಕಪುರ ರೋಡು, ರಾಮನಗರ ಟು ಕನಕಪುರ ರೋಡು, ಯಾಕೆ ರೋಡ್ಗಳೆಲ್ಲ ಸರಿ ಇಲ್ವಾ? ಇದು ಡಬಲ್ ಆಗಿ ಮಾಡ್ಬೇಕು ಟೈಮಲ್ಲಿ. ಇಲ್ಲ, ಡಬಲ್ ಆಗೈತಾ ನೋಡಿ, ಟರ್ನಿಂಗ್ ಹೆಂಗೈತೆ. ಸಿಂಗಲ್ ರೋಡ್ ಇದೆ ಬಟ್ ಚೆನ್ನಾಗಿದೆ. ಬಟ್ ನಿಮ್ ಪ್ರಕಾರ ಡಬಲ್ ರೋಡ್ ಆಗಬೇಕು. ಈಗ ಬೆಂಗಳೂರು ಕಡೆ ಹೆಂಗೈತೆ, ಇವೇ ಐತೆ ಹೆಂಗೈತೆ. ರಾಮನಾಥ್ ನೋಡಿದ್ರ ಟೈಮಲ್ಲಿ. ಕುಮಾರಸ್ವಾಮಿ ML ಆದ, ಅನಿಲ್ ಕುಮಾರ್ ಅವ್ರ ಟೈಮಲ್ಲಿ ಒಂದು ಕೆಲಸ ಮಾಡೋ ಟೈಮಲ್ಲಿ ರಾಮನಾಥ್ ಅವ್ರಿಗೆ ಏನು ಮಾಡಲಿಲ್ಲ ಅವರು. ದುಡ್ಡು ಮಾಡ್ಕೊಂಡ್ರು ಅಷ್ಟೇ ಅವರು. ಇಬ್ಬರು ಹೆಂಡತಿ ಮಕ್ಳು ಬೇಕು ಅವ್ರಿಗೆ. ಗಂಡ ಹೆಂಡತಿ ರೇವಣ ನೋಡ್ದ, ಹಾಸನ ನೋಡ್ದ, ಅದು ಹಾಸನದ್ದು ನೋಡಿದ್ರೆ ಹಾಸನದ್ದು. ಅವ್ರು ಎಂತ ಕೆಲಸ ಮಾಡೋ ಟೈಮಲ್ಲಿ ಅವರು ದೊಡ್ಡ ಕಳ್ರೆ ಅವರು. ಇವ್ರು ಏನೇನು ಕೆಲಸ ಮಾಡಿಸ್ಕೊಂಡು ದುಡ್ಡು ಮಾಡೋ ಅಷ್ಟೇ ಅವರು. ಸರ್ ನಮಸ್ತೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಬಿಟ್ಕೊಡ್ಬೇಕಾ? ಡಿ.ಕೆ. ಶಿವಕುಮಾರ್ ಆದ್ರೆ ಒಳ್ಳೇದು. ಈಗ ಸಿದ್ದರಾಮಯ್ಯರು ಅವರು ಮಾತಾಡವ್ರೆ ಅವ್ರ ಟೈಮ್ ಪ್ರಕಾರ ಬಿಟ್ಕೊಡ್ಬೇಕು. ಆದ್ರೆ ಚಂದ್ರಶೇಖರ್ ಮೂರ್ತಿ ಸ್ವಾಮೀಜಿ ಹೇಳವ್ರ ನಿನ್ನೆ, KN ರಾಜಣ್ಣ ಅವರು ಅವ್ರನ್ನ ಅವಮಾನ ಮಾಡವ್ರೆ. ಅವ್ರಿಗೆ KN ರಾಜಣ್ಣ ಅವ್ರು ಆ ತರ ಮಾತಾಡ್ಬಾರ್ದಾಯ್ತು. ಒಬ್ಬ ಸ್ವಾಮೀಜಿಗೆ ಅವಮಾನ ಮಾಡವ್ರೆ. ಅದಕ್ಕೋಸ್ಕರ ನಾವು ಡಿ.ಕೆ. ಶಿವಕುಮಾರ್ಗೆ ಕೊಟ್ರೆ ಒಳ್ಳೇದು. ಅಂದ್ರೆ ಈಗ ಸಿಎಂ ಸ್ಥಾನನ ಡಿ.ಕೆ. ಶಿ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಸ್ವಾಮೀಜಿ ಹೇಳಿದಕ್ಕೆ ಏನು ಸ್ವಾಮೀಜಿ ಅವ್ರಿಗೆ ಅವ್ರು ಕೇಳಿರುವಂತದ್ದು, KN ರಾಜ್ ನನಗೆ ಸ್ವಾಮೀಜಿ ಸ್ಥಾನಕ್ಕೆ ಬಿಟ್ಕೊಡ್ತಾರೆ ಕೇಳಿ ಅಂತ. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಆದ್ರೆ ಯಾವೆಲ್ಲ ಬದಲಾವಣೆ ಆಗ್ಬೋದು ಅಂತ ಅನ್ಸುತ್ತೆ? ಯಾವ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಯಾಕೆಂದ್ರೆ ಒಕ್ಕಲಿಗರ ನಾಯಕತ್ವದಲ್ಲಿ ಸ್ವಲ್ಪ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಆದ್ರೆ ಒಂದು ಸ್ವಲ್ಪ ಒಳ್ಳೇದು. ಯಾಕೆಂದ್ರೆ ಎಲ್ಲಾ ಅಭಿವೃದ್ಧಿನೂ ಅವರು ಸ್ವಲ್ಪ ನಾಡ ಮಿಡಿತ ಎಲ್ಲ ಗೊತ್ತವ್ರಿಗೆ. ಆದ್ರೆ KN ರಾಜಣ್ಣ ಅವರು ನಾನೇನೇ ಆದ್ರೂ KPC ಅಧ್ಯಕ್ಷರನ್ನ ಕೊಡ್ತಾರೆ ಅನ್ನುವಂತ ಮುಂಚೂಣಿಲಿ ಅವರು ಸ್ವಾಮೀಜಿಗಳಿಗೆ ಅವಮಾನ ಮಾಡಿ ಡಿ.ಕೆ. ಶಿವಕುಮಾರ್ಗೆ ತಪ್ಪಿಸ್ಬೇಕು ಅಂತ ಏನಾರು ಮಾಡ್ತಾವ್ರೆ. ಆದ್ರೆ ಅವರು ಡಿ.ಕೆ. ಶಿವಕುಮಾರ್ ಆದ್ರೆ ಬಾರಿ ಒಳ್ಳೇದು. ಓಕೆ, ಇನ್ನೊಂದು 3 DCM ವಿಚಾರ ಕೂಡ KN ರಾಜಣ್ಣ ಅವರು ಹೇಳ್ತಂದಿರೋದು, ಮತ್ತೆ ಬೇರೆ ಸಚಿವರುಗಳು ಕೂಡ ಮಾತಾಡ್ತಾ ಇರುವಂತದ್ದು. ಸೊ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? 3 DCM ವಿಚಾರವಾಗಿ ಈಗ 3 DCM ಅವಶ್ಯಕತೆ ಇಲ್ಲ. ಈಗ 3 DCM ಕೊಟ್ರೆ ಡಿ.ಕೆ. ಶಿವಕುಮಾರ್ದು ಏನು ನಡೆಯಲ್ಲ. ಈಗ ಅದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವರು ಕಿತ್ತಾಡ್ಕೊಂಡು, ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲೂ ಇದೇ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯನವರು ಹೋಗಿ ಧರ್ಮಸ್ಥಳದ ಕೂತ್ಕೊಂಡು ಕುಮಾರಸ್ವಾಮಿನ ಹಾಳು ಮಾಡಿದ್ರು. ಈಗೂ ಇದೇ ತರ ಕಿತ್ತಾಡ್ಕೊಂಡು ಸರ್ಕಾರನ ಬಿದ್ದೋಯ್ತದೆ. ಇನ್ನ ಏನಾದ್ರೆ ಇನ್ನೊಂದು 6 ತಿಂಗಳು ಇರ್ತದೆ, ಇರಲ್ವೋ. ಯಾಕೆಂದ್ರೆ ಇವರು DCM 3 ಸೀಟ್ ಬೇಕು 3 ಸೀಟ್ ಬೇಕು ಅಂತಾರೆ. ಅದು ಸಾಧ್ಯ ಇಲ್ಲ. ಈಗ 3 ಸೀಟ್ DCM ಕೊಟ್ಮೇಲೆ ಡಿ.ಕೆ. ಶಿವಕುಮಾರ್ ಏನ್ ನಡೀತದೆ? ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಯಾಕೆ ಕೊಡಬೇಕು? ಒಬ್ಬ ಅವ್ರೆ DCM ಸಾಕು. ಈಗ 2.5 ವರ್ಷ ಅಂತ ಹಂಚ್ಕೊಳ್ಳುವಂತ ಮಾತುಗಳು ಏನ್ ಮೊದಲು ಕೇಳಿ ಬರ್ತಾ ಇದ್ವು. ಈಗ 1 ವರ್ಷ ಪೂರ್ಣಗೊಂಡಿದೆ ಕಾಂಗ್ರೆಸ್ ಸರ್ಕಾರದ್ದು, 4 ವರ್ಷ ಬಾಕಿ ಇದೆ. ಈಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾ ಸಿಎಂ ಸ್ಥಾನವನ್ನ, ಅಥವಾ ಇನ್ನು 1.5 ವರ್ಷದ ನಂತರ ಬಿಟ್ಕೊಟ್ರೆ ಓಕೆನಾ ನಿಮ್ ಪ್ರಕಾರ? ಅಲ್ಲ, ಈಗ ಮಾತು ಪ್ರಕಾರ ಇನ್ನ 1.5 ವರ್ಷ ಇದೆ. 1.5 ವರ್ಷ ಕಳೆದ ನಂತರನೇ ಬಿಟ್ಕೊಡ್ಲಿ. ಆದ್ರೆ ಈಗ ಇವರು ಕಿತಾಪತಿ ಮಾಡ್ತಾವ್ರಲ್ಲ, KN ರಾಜಣ್ಣ ಅವರು, ಜಮೀರ್ ಅಹಮದ್ ಅವರು, ಮತ್ತೆ ಇವರೆಲ್ಲ 3 DCM ಅವರು, ಜಾರಕಿಹೊಳಿ ಅವರು 3 DCM ಕೊಡ್ಲಿ 3 DCM ಕೊಡ್ಲಿ ಅಂತ ಸಿದ್ದರಾಮಯ್ಯನವರು ಎತ್ಕಡ್ತಾವ್ರೆ. ಇವಾಗಿಂದ ಸಿದ್ದರಾಮಯ್ಯನವರು ಈಗಿಂದ ಎತ್ಕಡ್ತಾವ್ರೆ. ನಾನು ಅಧಿಕಾರ ಬಿಟ್ಕೊಡಕ್ಕೆ ಇದಿಲ್ಲ ಅಂದ್ಬಿಟ್ಟು ಅವ್ರನ್ನ ಎತ್ತಿ ಕೊಡ್ತಾವ್ರೆ ಅವರು, ಇವರು ಸಿದ್ದರಾಮಯ್ಯನವರಿಗೆ. ಯಾಕೆಂದ್ರೆ ಈಗಿಂದ ಎತ್ಕೊಟ್ಬಿಟ್ರೆ ಅವರು ಸುಮ್ಮನೆ ಹೋಗಲಿ,
ಅಂತ ಮಾಡ್ತಾವ್ರೆ ಅಷ್ಟೇ. ಓಕೆ, ಈಗ ಡಿ ಕೆ ಶಿ ಅವರು ಸಿಎಂ ಆಗ್ಲಿ ಅಂದ್ರೆ ಡಿ ಕೆ ಶಿ ಅವರ ಸಹೋದರ ಸುರೇಶ್ ಅವರು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತರು. ಈ ಸೋಲಿಗೆ ಏನ್ ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಈಗ ಸೋಲಿಗೆ ಏನ್ ಕಾರಣ ಅಂದ್ರೆ ಇದು ಮೈತ್ರಿ ಆಯ್ತು, ಬಟ್ ಇಲ್ಲಿ ಕುಮಾರಸ್ವಾಮಿ ಅಲೆ ಇದೆ. ಈಗ ಡಿ ಕೆ ಇವರು ಸುರೇಶ್ ಒಟ್ಟು ಅಭಿವೃದ್ಧಿ ಮಾಡವ್ರೆ, ಬರೀ ನೀರಿಂದು ಘಟಕ ಮಾಡವ್ರೆ ಅಷ್ಟೇ ಹೊರತು ಇನ್ನೇನು ಅಭಿವೃದ್ಧಿ ಆಗಿಲ್ಲ. ಬಟ್ ಡಾಕ್ಟ್ರು ಒಳ್ಳೆ ಕ್ಯಾಂಡಿಡೇಟು, ನೂರಾರು ಜನ ಉಳ್ಸವ್ರೆ, ಪ್ರಾಣ ಉಳ್ಸವ್ರೆ, ಅದರಿಂದ ಅವ್ರಿಗೆ ಒಟ್ಟು ಮತ ಮಾಡಿದ್ದೀವಿ. ಹಾಗಿದ್ರೆ ಸುರೇಶ್ ಅವರು ಹಿಂದಿನ 3 ಬಾರಿ ಸಂಸದರಾಗಿ ಆಯ್ಕೆಯಾದಾಗ ಕ್ಷೇತ್ರದ ಪರವಾಗಿ ಕೆಲಸಗಳನ್ನು ಮಾಡಿಲ್ವಾ? ಏನ್ ಮಾಡಿದಾರೆ ಸರ್? ಈಗ ಏನ್ ಹೇಳ್ತೀರಿ, ಐದು ಇದು ಗ್ಯಾರಂಟಿ ಅಂತ ಮಾಡಿದ್ರು. ಏನ್ಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಈಗ ನಮ್ಮ ಆಟೋ ಚಾಲಕರಿಗೆ ಅವ್ರಿಗೆ ಹೊಟ್ಟೆ ಮೇಲೆ ಬರೆ, ಮತ್ತೆ ಮಾಮೂಲಿ ಸಿವಿಲ್ ಗಾಡಿಯವರು ವ್ಯಾನ್ಗಳು ಅವ್ರಿಗೆಲ್ಲ ಬರೆ. ಏನು ಪ್ರಯೋಜನ? ಮಾಡ್ಲಿ, 70 ವರ್ಷದ ಮೇಲ್ಪಟ್ಟವ್ರಿಗೆ ಮಾಡ್ಲಿ, ಯುವಕರಿಗೆ ವಿದ್ಯಾವಂತರಿಗೆ ಮಾಡ್ಲಿ, ಹಾಸ್ಪಿಟ್ಲೆ ಫ್ರೀ ಮಾಡ್ಲಿ. ಇದೆಲ್ಲ ಏನ್ಗೆ ಸರ್? ಇದು ಅವಶ್ಯಕತೆ ಇರಲಿಲ್ಲ. ಗ್ಯಾರಂಟಿ ಇವಾಗ ಸರ್ ಬಂದಿರೋದು, ಅವಾಗ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ, ಅವಾಗಿಂದ 3 ಸತಿ ಗೆದ್ದಿದ್ದಾರೆ ನೋಡಿ, ಅವಾಗ ಮಾಡಿದ್ದಾರೆ. ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಕೆಲಸ. ಗ್ಯಾರಂಟಿ ಇವಾಗ 2 ವರ್ಷ ಅಂತ ಬಂದಿರೋದು. ಗ್ಯಾರಂಟಿಯನ್ನು ಹೊರತುಪಡಿಸಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ ಕೆಲಸ, ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಅವ್ರು ಮಾಡಿದ್ದಾರೆ ಕೆಲಸ. ಪಾಪ ಒಳ್ಳೆ ಕ್ಯಾಂಡಿಡೇಟ್ ಸೋಲ್ಸ್ರು. ಬಿಜೆಪಿ ಅವ್ರು JDS ಅವ್ರು ಸೇರಿ ಸೋಲ್ಸ್ ಏನಿಲ್ಲ, ಸೋಲ್ಸು. ಈ ಸಲ ನೆಕ್ಸ್ಟ್ ಗೆಲ್ತೀವಿ. 6 ತಿಂಗಳು ಸರ್ಕಾರ ಬಿಜೆಪಿ ಅಷ್ಟೇನೆ. ಈಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಸರ್. ಬರೀ ಹೇಳ್ಕೋಬೇಕಾರದು ಅಷ್ಟೇನೆ. ಕಾಂಗ್ರೆಸ್ ಸರ್ಕಾರ ಬರ್ತದೆ. ಈ 6 ತಿಂಗಳು ಸರ್ಕಾರ ಅಂತ ಹೇಳ್ತಾ ಇದಾರೆ. ಗ್ಯಾರಂಟಿ ಫ್ರೀ ಕೊಟ್ಬಿಟ್ಟು 6 ತಿಂಗಳು ಸರ್ಕಾರ. 6 ತಿಂಗಳಲ್ಲಿ ಯಾವ್ದೇ ಕಾರಣಕ್ಕೂ ಸರ್ಕಾರ ಉಳಿಯಲ್ಲ. ಇವರು ಕಚ್ಚಾಡ್ತವ್ರೆ. ಈಗ ಬಣ ರಾಜಕೀಯ ಆಗ್ಬಿಡದೆ. ಈಗ ಕಾಂಗ್ರೆಸ್ ಸರ್ಕಾರ ಬೀಳ್ತದೆ. ಯಾಕೆ ಹೇಳಿ? ಕಾಂಗ್ರೆಸ್ ಸರ್ಕಾರ ಯಾಕೆ ಬಣ ರಾಜಕೀಯ ಆಗೋದೆ? ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ಆಗೋದೆ. ಇವ್ರು ಡಿ ಕೆ ಶಿವಕುಮಾರ್ದೊಂದ್ರ ಬಣ, ಸಿದ್ದರಾಮಯ್ಯದೊಂದು ಬಣ ಆಗ್ಬಿಟ್ಟಿದೆ. ಈಗ ಗ್ಯಾರಂಟಿ ಉಳಿಯಲ್ಲ. ಇವರು 3 DCM ಬೇಕು ಅಂತಾರೆ, ಅವರು ಕೊಡಕ್ಕಾಗಲ್ಲ. 3 DCM ಕೊಟ್ಮೇಲೆ ಡಿ ಕೆ ಶಿವಕುಮಾರ್ ಏನ್ ನಡೀತದೆ? ಅವಶ್ಯಕತೆ ಇಲ್ಲ. ಬಿದ್ದೋಗುತ್ತೆ ನೋಡಿ. ಬಿಲ್ಲಲ್ಲ, ಬಿಜೆಪಿ ಸರ್ಕಾರ ಬೀಳ್ತದೆ. ಸೆಂಟ್ರು ಬೀಳ್ತದೆ. ಡಿ ಕೆ ಶಿವಕುಮಾರ್ಗೆ ಸಿಎಂ ಐತದೆ. ಅವ್ರ ಕೆಲಸ ಮಾಡ್ತಿರ್ದೆ. ನೋಡ್ಕೊಳ್ಳಿ ನೀವು. ಐತದೆ, ಅವ್ರ ಸಿಎಂ ಐತದೆ. ಡಿ ಕೆ ಶಿವಕುಮಾರ್ ಅವ್ರು ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ, ನೀವು ಆಗ್ಲಿ ಅಂತಾನೆ ಹೇಳಿದ್ರೆ. ಅಲ್ಲ, ಡಿ ಕೆ ಶಿವಕುಮಾರ್ ಆಗ್ಲಿ ಸರ್, ಆದ್ರೆ ಒಳ್ಳೇದು. ಆಗದು ಬೇಡ ಅಂತಲ್ಲ, ಡಿ ಕೆ ಶಿವಕುಮಾರ್ ಆಗ್ಲಿ. ಬಟ್ ಬಣ ರಾಜಕೀಯ ನಡೀತಾ ಇದಲ್ಲ, ಇಲ್ಲಿ ಬಣ ರಾಜಕೀಯ ನಡೀತದೆ. ಅವ್ರಿಗೆ ಆಗಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಈಗ ಮೊದ್ಲೇ ಸೃಷ್ಟಿಸವ್ರಲ್ಲ 3 DCM ಮಾಡ್ಬೇಕು ಅಂತ. ಈ 3 DCM ಅವಶ್ಯಕತೆ ಏನಿದೆ? ಅವಶ್ಯಕತೆ ಇಲ್ಲ. ಅದು ಸಿದ್ದರಾಮಯ್ಯ ಮಾಡಿರೋದು, ಡಿ ಕೆ ಶಿವಕುಮಾರ್ ಮಾಡಿಲ್ಲ. ಸರಿನಾ? ಚಾನ್ಸ್ ಕೊಡ್ಬೇಕು. ಡಿ ಕೆ ಶಿವಕುಮಾರ್ಗೆ ಚಾನ್ಸ್ ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ ಸರ್ಕಾರನೇ ಹಾಳು ಮಾಡ್ಬಿಡ್ತೀವಿ. ನೋಡ್ಕೊಳ್ಳಿ ನೀವು. ಈಗ ನಾವು ಅದೇ ಸರ್, ನಾವು ಹೇಳ್ತಾ ಇರೋದು ಅವಶ್ಯಕತೆ ಇರ್ಲಿಲ್ಲ DCMದು. ಈಗ ಸಿದ್ದರಾಮಯ್ಯ ಇವ್ರನ್ನ ಎತ್ತಿ ಕಟ್ಟಿ ಕಳಿಸ್ತಾ ಇರೋದು. KN ರಾಜಣ್ಣ, ಜಮೀರ್ ಅಹಮದ್, ಜಾರಕಿಹೊಳಿ ಅವ್ರನ್ನ. ಅವಶ್ಯಕತೆ ಏನು? ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಇದೆ, ಆಲ್ರೆಡಿ ಮಿನಿಸ್ಟರ್ ಪೋಸ್ಟ್ ಇದೆ. ಏನಕ್ಕೆ ಬೇಕು? ಮಿನಿಸ್ಟರ್ ಪೋಸ್ಟ್ ಇದ್ಮೇಲೆ DCM ಅವಶ್ಯಕತೆ ಏನು? ಒಬ್ಬ ಇವರು ರಾಜಣ್ಣವರು KPCC ಅಧ್ಯಕ್ಷ ನನಗೆ ಕೊಡ್ತಾರೆ ಅನ್ನೋ ಇದಕ್ಕೋಸ್ಕರ ಅವರು ಹೋರಾಡ್ತವ್ರೆ. ಅದು ಆಗಲ್ಲ, ಒಣ ರಾಜಕೀಯ ಹೋಗದೆ. ಒಂದು ವಿಷಯ, ಚುನಾವಣೆ ಸಂದರ್ಭದಲ್ಲಿ ಬೇರೆ ಪಕ್ಷಗಳಿಗಿಂತ ಕಾಂಗ್ರೆಸ್ ಒಗ್ಗಟ್ಟಾಗಿ ಕೆಲಸ ಮಾಡಿ ಏನು ಅಷ್ಟೊಂದು ಬಹುಮತದಲ್ಲಿ ಗೆದ್ದಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಈ ವಿಚಾರದಲ್ಲೂ ಕೂಡ ಹೊಂದಾಣಿಕೆಯಿಂದ ಅವರು ಸರ್ಕಾರವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಅನ್ಸಲ್ವಾ ತಮ್ಗೆ? ಯಾಕೆ ಸರ್ಕಾರ ಬೀಳುತ್ತೆ ಅಂತ ಅನ್ಸುತ್ತೆ ಸರ್? ಇದು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬರಕಿಲ್ಲ. ಈ ಯಾವ್ದೋ 5 ಗ್ಯಾರಂಟಿ ಕಾರ್ಡ್ ಹಂಚ್ಬಿಟ್ರು, ಅದಕ್ಕೋಸ್ಕರ ಬಂದದ್ದು. ಇಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಬರಕಿಲ್ಲ. ಈ ಕಾರ್ಡ್ ಒಂದು ಈಗ ನೋಡಿ, ಅದೇ ಲೋಕಸಭೆಯಲ್ಲಿ ಯಾಕೆ ಬರ್ಲಿಲ್ಲ? ಜನ ಅರ್ಥ ಮಾಡ್ಕೊಂಡ್ರು. ಯಾರು ಆಲ್ರೆಡಿ ಲೇಡೀಸೇ ಬೈತಾ ಇದ್ದಾರೆ. ಲೇಡೀಸನ್ನೇ ಗ್ಯಾರಂಟಿ ಏನು ಪ್ರಯೋಜನ ಇಲ್ಲ, ಯಾಕೆ ಮಾಡ್ಬೇಕಾಗಿತ್ತು? ಅದೇ ಇಲ್ಲ MP ಟಿಕೆಟ್ MP ಲಾಕ್ಕೆ ಅವ್ರಿಗೆ ಓಟ್ ಹಾಕ್ಲಿಲ್ಲ. ಹಂಗಾಗಿದ್ರೆ ಅವಾಗ ಮೋಸದ ರಾಜಕೀಯ, ಮೋಸ ಆಯ್ತು. ಅವಾಗ ಕಾರ್ಡ್ಗೆ ಮರಳಾದ್ರು. ಈಗ ಜನಗಳಿಗೆ ಅರ್ಥ ಆಯ್ತು. ಈಗ ಮಾಮೂಲಿ MP ಗೆ ಓಟ್ ಹಾಕಿದ್ರು. ನೀವೇನ್ ಹೇಳ್ತೀರಾ? ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದನೇ ಗೆದ್ರು ಅಂತ. ಯೋಜನೆ ಅಂದ್ರೆ ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಅವ್ರಿಗೆ ಸಿಗ್ತಾ ಇದಾರೆ. ಗ್ಯಾರಂಟಿ ಯೋಜನೆ ಅವ್ರಿಗೆ ಸಿಗ್ತದೆ. ಈ ಬಿಜೆಪಿ ಅವ್ರು JDS ಅವ್ರು ಬೈತಾರೋದು. ಅವ್ರು ಬೈತಲ್ಲ. ಗ್ಯಾರಂಟಿ ಬಡವ್ರು ಸಿಕ್ಕಿದ್ರು ನೋಡಿ, ಅವ್ರು ಬೈತಲ್ಲ. ಇವ್ರು ಸರ್ಸ್ಕೊಂಡು ಇವ್ರು ಬೈತಾರೋದು. ಈಗ
ಯಾರನ್ನ ಬಡವರು ಅವ್ರು ಬೈತಾ ಇದಾರೆ, ಬಡವ್ರು ಬೈತಾ ಇದಾರೆ, ಯಾರು ಬೈತಾ ಇಲ್ಲ. ಇವ್ರು ಬೈತಾ ಇರೋದು, ಅದಕ್ಕೆ ಇವ್ರು ಬೈತಾ ಇರೋದು ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದಾರೆ ಅಷ್ಟೇ. ಯಾರನ್ನ ಬಡವರು ಮಕ್ಳು ಬಂದು ಬೈದ್ರೆ ಅವಾಗ ಬೇಕಂದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಮಾಡೋದು. ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೂ ಅನುಕೂಲ ಇದೆ. ದುಡ್ಡು ಬರ್ತಾ ಇದಾರಲ್ಲ, ಯಾರನ್ನ ಬಂದು ಹೇಳ್ತಾ ಇದಾರೆ, ಯಾರ್ಯಾರು ಫೋನ್ ತಗೋತಾ ಇದಾರೆ, ಯಾರ್ಯಾರು ಒಡವೆ ಮಾಡ್ತಾ ಇದಾರೆ ಅದು ಹೇಳ್ತಾ ಇದಾರೆ. ಇಲ್ಲ ಈಗ ಫ್ರೀ ಬಸ್ ಬಸ್ ಒಳಗೆ ಫ್ರೀ ಶಕ್ತಿ ಯೋಜನೆ ಮಾಡಿ, ಹಾ ಶಕ್ತಿ ಯೋಜನೆ ಮಾಡ್ಬಿಟ್ಟು ತಲೆ ಮುಂಡೆ ಹಿಡ್ಕೊಂಡು ಕುಸ್ತಿ ಆಡಕ್ ಮಾಡಿದ್ರು. ತಲೆ ಮುಂಡೆ ಹಿಡ್ಕೊಂಡು ಕುಸ್ತಿ ಆಡಕ್ಕೆ ಮಾಡಿದ್ರು ಇವರು. ಯಾಕೆ ಬೇಕಾಗಿತ್ತು? ಅಲ್ಲ ಈಗ ಆಟೋದವ್ರಿಗೂ ಚಾಲಕರಿಗೆ ಅನ್ಯಾಯ ಆಯ್ತು. ಈಗ ಅವ್ರೇನು ಓಟ್ ಹಾಕಿಲ್ವಾ? ಅದ್ರ ಬದಲು 70 ವರ್ಷ ಮೇಲ್ಪಟ್ಟವ್ರಿಗೆ, ಮುದುಕರಿಗೆ ಅವ್ರು ಫ್ರೀ ಮಾಡ್ಲಿ, ಆಮೇಲೆ ಸಾಲ ಮಕ್ಕಳಿಗೆ ಫ್ರೀ ಮಾಡ್ಲಿ, ಹಾಸ್ಪಿಟ್ಲ್ ಫ್ರೀ ಮಾಡ್ಲಿ. ಈಗ ಇದೊಂದು ಅವಶ್ಯಕತೆ ಏನಿರ್ಲಿಲ್ಲ. ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ? ಕೆಲವರಿಗೆ ಅನುಕೂಲ ಆಯ್ತದೆ ಸರ್, ಕೆಲವರಿಗೆ ಆಯ್ತಾ ಇಲ್ಲ. ಕೆಲವರಿಗೆ ಹೊಟ್ಟೆ ಉರಿ, ಅದಕ್ಕೆ ಆಯ್ತಾ ಇಲ್ಲ. ಸರ್ ಏನೋ ಹೇಳ್ತಿದ್ರಿ, ಹೇಳಿ. ಕೆಲವರಿಗೆ ಹೊಟ್ಟೆ ಉರಿ, ಕೆಲವರು ಹುರ್ಕೋತಿದ್ದಾರೆ, ಹೊಟ್ಟೆ ಹುರ್ಕೋತಿದ್ದಾರೆ, ಅದಕ್ಕೆ ಆಯ್ತಾ ಇಲ್ಲ. ಅವ್ರು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ಲಿ. ಇದನ್ನ ಕೇಳ್ಯಾರ ಯಾರು? ಯಾಕೆ ಗ್ಯಾರಂಟಿ ಮಾಡ್ಬೇಕು? ಇವ್ರು ಕೇಳಿದಾರೆ ಯಾರು? ಇವ್ರ ಮನೆಗಳ ತಕ ಹೋಗಿರಾ? ಅಕ್ಕಿ ಕೊಡ್ತೀವಿ ಅದೇನೋ ಹೇಳ್ತಾರೆ, ನುಡ್ದಂತ ನಡೀತಾ ಇದ್ರು. ನಮ್ಮದ್ಕಿಂತ ಇನ್ನೊಬ್ರಿಗೆ ಹಾಕೋದು, ಪಾರ್ಟ್ಸ್ಗಳಿಗೆ ಎಷ್ಟು ಇವತ್ತು ರೈಟು, ಇವೆಲ್ಲ ಮಾಡ್ಯಾರ ಯಾರು? ಈಗ ಆಟೋದವ್ರು ನಿಲ್ಸ್ಬಿಟ್ಟಿದ್ವಿ ಇವತ್ತು. ನಮ್ಮ ಹೊಟ್ಟೆ ಪಾಡೇನ್ರಿ, ಯಾರಿಗೆ ಕೇಳುವ ನಾವು? ಇವೆಲ್ಲ ಯಾತಿಗೆ ಮಾಡ್ಬೇಕಾಯ್ತು? ಈಗ ಸುಮ್ಗೆ GST ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಅವರು GST ಕೊಡ್ಲಿಲ್ಲ ಅಂತ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವ್ರು ಸುಮ್ಗೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. 5 ಇಲ್ಲಿ ಗ್ಯಾರಂಟಿ ಕೊಡಕ್ಕೆ ಮಾಡ್ತಾವ್ರೆ ಇವರು. ಏನು ಅಭಿವೃದ್ಧಿನೂ ಮಾಡ್ತಾ ಇಲ್ಲ. ಏನು ಅಭಿವೃದ್ಧಿ ಮಾಡವ್ರೆ? ಬರೀ ಗ್ಯಾರಂಟಿ. ಇದಕ್ಕೆ ದುಡ್ಡು ಹಾಕಿ. ಅದ್ರಲ್ಲೂ ಯಂಗ್ಸ್ರುಗಳು ಯಾಕೆ ಓಟ್ ಹಾಕ್ಲಿಲ್ಲ? ಈಗ ಸುಮಾರು ಎಲ್ಲಾರು ದುಡ್ಡು ತಗೋದವ್ರೆ, ಓಟ್ ಹಾಕ್ಲಿಲ್ಲ ಅವರು. ಅಲ್ಲ ಅರ್ಥ ಮಾಡ್ಕೊಳ್ಳಿ. ಈಗ ಯಂಗ್ಸ್ರುಗಳು ಯಾಕೆ ಓಟ್ ಹಾಕ್ಲಿಲ್ಲ? ಅವ್ರು ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ, ಸರ್ಕಾರ ಇದು ಸರಿ ಇಲ್ಲ, ಅಭಿವೃದ್ಧಿ ಕೆಲಸ ಆಗಲ್ಲ, ನಮ್ಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು MP ಎಲೆಕ್ಷನ್ಗೆ ಮೈತ್ರಿಗೆ ಓಟ್ ಹಾಕಿದ್ರು. ಸರ್ ನಿಮ್ ಪ್ರಕಾರ DK ಸುರೇಶ್ ಅವರ ಸೋಲಿಗೆ ಕಾರಣ ಏನಿರ್ಬೋದು ಅಂತ? ಅದು ಅವ್ರ ವೈಯಕ್ತಿಕ ಕಾರಣ. ಅದು ಬಿಜೆಪಿ ಅಲೆ ಇದೆ ಇಲ್ಲಿ. ಬಿಜೆಪಿ ಮೋದಿಯಿಂದ, ಸೆಂಟ್ರಲ್ ಅಲ್ಲಿ ಮೋದಿನೇ ಇರಬೇಕು, ಇಲ್ಲಿ ಯಾವ ಪಕ್ಷನೇ ಇರಲಿ, ಮುಖ್ಯ ಅಲ್ಲಿರ್ಬೇಕು. ಅಲ್ಲಿ DK ಶಿವಕುಮಾರ್ ಅವರು CM ಆಗ್ಬೇಕಂತ ಅಲ್ಲ, ಆಗ್ಬೇಕು. ಅವ್ರಿಗೆ ಚಾನ್ಸ್ ಅದೇ, ಅಧಿಕಾರ ಬಂದಿರೋದೇ ಅವರಿಂದ. ಜನಗಳು ಓಟ್ ಹಾಕವ್ರೆ, ಪಾರ್ಟಿ ವರ್ಕರ್ಸ್ ಮಾಡವ್ರೆ. ಆದ್ರೆ ಇವತ್ತು ಆಗ್ಬೇಕು. ಅವ್ರಿಗೆ ಇದೇ ಇಲ್ವಲ್ಲ, MLA ಕ್ಯಾಂಡಿಡೇಟ್ ಮಾಡಿಕೊಳ್ಳಿವಲ್ಲ. ಅವ್ರು ಸಿದ್ದರಾಮಯ್ಯ ಜನ ಇವತ್ತು 90 ಜನ MLAಗಳವ್ರೆ. ಸಿದ್ದರಾಮಯ್ಯ ಹೇಳ್ದಂಗೆ ಕೇಳೋರು. ನಮ್ಮ DK ಶಿವಕುಮಾರ್ 30 ಜನ ಮಾಡಿಕೊಳ್ಳಿಲ್ಲ. ನಾನು 50 ವರ್ಷದಿಂದ ರಾಜಕೀಯ ಮಾಡ್ಕೊಬತ್ತೀನಿ ಅಂತಾರೆ. ಎಲ್ಲ ಇದ್ದಾರೆ. DK ಶಿವಕುಮಾರ್ ಅವರು CM ಆಗ್ಬೇಕಾ, ಸಿದ್ದರಾಮಯ್ಯ ನನಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ನನಗ ಭರವಸೆ ಜಾಸ್ತಿ. ಯಾಕಂದ್ರೆ ಗತ್ತಲ್ಲಿ ಕೆಲಸ ಮಾಡ್ತಾರೆ, ಅವ್ರೊಬ್ಬರಿಗ ಸಾಧ್ಯ ಇರೋದು. ವೀಕ್ಷಕರೇ, ಇದಾಗಿತ್ತು ರಾಮನಗರ ಜನತೆಯ ಒಂದು ಅಭಿಪ್ರಾಯ. DK ಶಿವಕುಮಾರ್ ಅವರು CM ಆಗ್ಬೇಕಾ, ಹಾಗೇನೆ ಸಿದ್ದರಾಮಯ್ಯ ಅವರು CM ಸ್ಥಾನವನ್ನು ಬಿಟ್ಟುಕೊಡ್ಬೇಕಾ, ಅದೇ ರೀತಿ DK ಸುರೇಶ್ ಅವರ ಸೋಲಿಗೆ ಕಾರಣಗಳೇನಿರ್ಬೋದು ಅನ್ನುವಂಥದ್ದು, ಹಾಗೇನೆ ರಾಜ್ಯ ಸರ್ಕಾರದ ಇದುವರೆಗಿನ 1 ವರ್ಷದ ಏನು ಕಾರ್ಯವೈಖರಿ ಹೇಗಿತ್ತು ಅನ್ನೋದರ ವಿಚಾರವಾದಂತಹ ಒಂದು ಚರ್ಚೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ರಾಮನಗರ.